ಸುವರ್ಣ ವಾಹಿನಿ ವೀಕ್ಷಕರೇ ನಮಸ್ಕಾರ. ಹೇಗಿತ್ತು ಆಫೀಸ್ ಕೆಲಸ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಕೂತ್ಕೊಂಡಿದ್ದೀರಾ? ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಾವು ನಿಮ್ಮ ಮನೆಗೆ ಬಂದಿದ್ದೀವಿ. ನಾವು ಬಂದಿದ್ದೀವಿ ಅಂದ ತಕ್ಷಣ ನಾನು ಒಬ್ಬನೇ ಅಂತ ಅನ್ಕೋಬಾರ್ದು. ನಿಮಗೆಲ್ಲರಿಗೂ ಚಿರಪರಿಚಿತ ಆಗಿರೋ ಒಬ್ಬ ವ್ಯಕ್ತಿನ ಕರ್ಕೊಂಬಂದಿದ್ದೀನಿ. ಅವ್ರು ಯಾರು ಗೊತ್ತಾ? ನೋಡಿ, ನಮ್ಮ ಆತ್ಮೀಯ ಗೆಳೆಯರಾದ ಡುಂಡಿರಾಜ್. ನಾವಿಬ್ಬರು ನಿಮ್ಮ ಮನೆಗೆ ಬಂದಿದ್ದೀವಿ. ಯಾಕೆ ಅನ್ನೋದು ಭಾಳ ಇಂಪಾರ್ಟೆಂಟು. ಅದರಲ್ಲೂ ಡುಂಡಿರಾಜ್ ವಿಷಯ ನಾನೇನು ನಿಮ್ಗೆ ಹೇಳಬೇಕಾ? ಎಲ್ಲರಿಗೂ ಪರಿಚಿತಾನೆ. ಇವರಿಗೆ ನಮ್ಮಿಬ್ಬರಿಗೂ ಒಂದು ಹವ್ಯಾಸ ಇದೆ. ಆ ಹವ್ಯಾಸ ಏನಪ್ಪ ಅಂತಂದರೆ ಪದಗಳ ಜೊತೆಲಿ ಆಟ ಆಡೋದು. ನಾವು ಪದಗಳು ಅಂತಂದರೆ ಭಾಳ ಇಷ್ಟ. ಅದರಲ್ಲೂ ಡುಂಡಿರಾಜ್ ಅಂತೂ ಅವ್ರಿಗೊಂದು ಟೈಟ್ಲೇ ಇದೆ, ಪದಬ್ರಹ್ಮ ಅಂತ. ಅವ್ರ ಶ್ಲೋಕ ಏನು ಗೊತ್ತಾ? ಪದಬ್ರಹ್ಮ, ಪದ ವಿಷ್ಣು, ಪದರೂಪೋ ಮಹೇಶ್ವರ, ಪದ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಪದವೇ ನಮಃ. ಇವಾಗ ಸುತ್ತಮುತ್ತ ಪದವಿಯೇ ನಮಃ ಅನ್ನೋ ಕಾಲದಲ್ಲಿ ಪದವೇ ನಮಃ ಅಂತ ನಾವಿಬ್ಬರು ಅಂತ ಇದ್ದೀವಲ್ಲ, ದಯವಿಟ್ಟು ನಿಮಗೆ ನಮ್ಗೆ ಅಪ್ರಿಷಿಯೇಟ್ ಮಾಡಬೇಕಲ್ವ? ಅಷ್ಟೇ ಅಲ್ಲದೆ ಈ ಪದ ಅಂದ ತಕ್ಷಣ ನಮ್ಗೆ ಇನ್ನೊಂದು ಏನೇನೋ ಪದವಿ ಅನ್ನೋದೇ ಜ್ಞಾಪಕ ಬರ್ತಾ ಇರುತ್ತೆ. ಅದಕ್ಕೆ ನಾವು ನಿಮ್ಮ ಹತ್ರ ಈ ಟೈಮ್ನೊಳಗೆ ಒಂದು ಓವರ್ ಎ ಕಪ್ ಆಫ್ ಕಾಫಿ ನಿಮ್ಮ ಹತ್ರ ಹರಟೆ ಹೊಡೆಯೋಣ ಅಂತಿದ್ದೀವಿ. ಗುಂಡೂರಾವ್, ಸಾರಿ ಫಾರ್ ದ ಇಂಟ್ರಪ್ಷನ್. ನಮ್ಗೆ ಕೊಟ್ಟಿರೋದು ಟೀ ಅನಿಸ್ತಾ ಇದೆ, ಇದು ಕಾಫಿ ಅಲ್ಲ. ಸೊ ನಾವು ಟೀ ಕುಡಿತಾ ಹೊರಟೋದು, ಇದನ್ನು ಹರಟಿ ಹರಟಿ ಅನ್ನೋಣ. ನೋಡಿ, ಕಾಫಿ ಅಂದ್ಕೊಂಬಿಟ್ಟೆ. ಕೆಲವು ಮನೆಗಳಲ್ಲಿ, ಕೆಲವು ಹೋಟ್ಲ್ಗಳಲ್ಲಿ ಕಾಫಿ ಥರನೇ ಇರುತ್ತೆ ಟೀ ಥರನೇ ಇರುತ್ತೆ ಕಾಫಿ. ಆದರೆ ಟೀ ಅನ್ನೋದು ಭಾಳ ಕರೆಕ್ಟು. ಆದ್ದರಿಂದ ನಮ್ಮ ಕಾರ್ಯಕ್ರಮನ ಹರಟೆ ಅಲ್ಲ ಹರಟಿ ಅನ್ನೋದನ್ನು ಭಾಳ ಚೆನ್ನಾಗಿದೆ. ಸೊ ನಮ್ಮ ಈ ಹರಟಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಹಾರ್ಟಿ ವೆಲ್ಕಮ್. ಸುಮ್ಮನೆ ಜನರಲ್ಲಾಗಿ ಹರಟೆ ಹೊಡಿತಾ ಇದ್ರೂ ಯಾವುದಾದ್ರು ಒಂದು ಡಿಸಿಪ್ಲಿನ್ ಇರೋದು ಒಳ್ಳೆಯದು ಮಾತಿನಲ್ಲಿ, ಏನಂತೀರಾ? ಅದಕ್ಕೆ ನೀವು ನಮ್ಮ ಕೂತ್ಕೊಳ್ಳಿ, ಏನು ಸಂಕೋಚ ಪಟ್ಕೊಳ್ಳೋದು ಬೇಡ. ನಿಮ್ಮನೆ ತಾನೇ, ನಿಮ್ಮನೆ ಅಂತ ತಿಳ್ಕೊಳ್ಳೋದೇನು ನಿಮ್ಮನೇ. ನೀವು ಒಂದು ಕಪ್ಪು ಟೀ ಇಟ್ಕೊಂಡು ಕೂತ್ಕೊಂಡ್ಬಿಡ್ತೀರಾ? ಏನಂದ್ರಿ? ಟೀ ಅಲ್ವಾ? 9:30 ರಾತ್ರಿ ಈ ಟೈಮ್ನಲ್ಲಿ ಯಾರು ಟೀ ಕುಡಿತಾರೆ ಅಂತ ನೀವು ಕೇಳಿದ್ರಲ್ವ? ಅಂದರೆ ಈ ಸಮಯ ಟೀ ಸಮಯ ಅಲ್ಲದೇ ಇರ್ಬೋದು ನಿಮಗೆ, ಆದರೆ ಈ ಸಮಯ ಆನಂದಮಯ. ಈ ಸಮಯ ಬರೀ ಆನಂದಮಯ ಅಲ್ಲ, ಈ ಸಮಯ ನಿತ್ಯಾನಂದಮಯ. ಹಾಗಾಗಿ ನಿತ್ಯಾನಂದ ಕಾರ್ಯಕ್ರಮಕ್ಕೆ ನಾವಿಬ್ಬರು ನಿಮ್ಮ ಮನೆಗೆ ಬಂದು ಸುಮ್ಮನೆ ನಿಮ್ಮನ್ನೆಲ್ಲ ನಗಿಸೋಕ್ಕೆ, ನಾವೆಲ್ಲ ಕೂತು ಒಂದು ಸ್ವಲ್ಪ ಹೊತ್ತು ತಮಾಷೆಗೆ ಹರಟೆ ಹೊಡೆಯೋದಕ್ಕೆ ಒಂದು ನೆಪ ಅಷ್ಟೇ, ನಗುವಿಗೊಂದು ನೆಪ. ಮತ್ತೊಂದು ಬ್ರೇಕು. ಇದು ಟೀ ಸಮಯ ಅಲ್ಲ, ಕೆಲವರಿಗೆ 90 ಸಮಯ, 60 ಸಮಯ. ಈಗ ಡುಂಡಿರಾಜ್, ಯಾವ ಸಬ್ಜೆಕ್ಟ್ ತೊಗೊಂಡು ನಮ್ಮ ಸ್ನೇಹಿತರ ಹತ್ರ ಮಾತಾಡೋಣ ನಾವು? ನೋಡಿ, ನಾವಿವತ್ತು ಟಿ ವಿಯಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಹೌದು. ಟಿ ವಿ ಮುಂದೆ ಸಾಮಾನ್ಯವಾಗಿ ಮಹಿಳೆಯರೇ ಹೆಚ್ಚಾಗಿ ಕೂತಿರ್ತಾರೆ. ಹೀಗಾಗಿ ಟಿ ವಿ ಮತ್ತು ಮಹಿಳೆ ಅನ್ನೋ ಟಾಪಿಕ್ ಇಟ್ಕೊಂಡು ಹರಟಿ ಹೊಡೆದ್ರೆ ಹಿಂಗೆ ಭಾಳ ಬ್ಯೂಟಿಫುಲ್ ಟೈಟ್ಲು. ಏನಂತೀರಾ? ಟಿ ವಿ ಮತ್ತು ಮಹಿಳೆ. ಏನು ಕೆಲವರು ಮಹಿಳೆಯರು ಎದ್ದೋಗ್ತಾ ಇದ್ದೀರಾ? ದಯವಿಟ್ಟು ಮೇಡಮ್, ಏನು ತಪ್ಪು ತಿಳ್ಕೊಬೇಡಿ, ಸುಮ್ಮನೆ ನಿಮ್ಮ ವಿಷಯನೇ ಮಾತಾಡ್ತಾ ಇದ್ವಿ. ಟಿ ವಿ ಮತ್ತು ಮಹಿಳೆ ಅನ್ನೋದನ್ನೇ ಇದನ್ನು ಸಪ್ರೇಟ್ ಪದಗಳು ಅಲ್ವೇನೋ ಅನ್ಸುತ್ತೆ ನನಗೆ. ಯಾಕೆಂದರೆ ಟಿ ವಿ ಮತ್ತು ಮಹಿಳೆ ಅಂತ 3 ಪದ ಅಲ್ಲ ಅಂತ ಕಾಣುತ್ತೆ. ಯಾಕೆಂದರೆ ಟಿ ವಿ ಅಂದ್ರೇ ಆಟೋಮೆಟಿಕ್ಕಾಗಿ ಮಹಿಳೆ ಫಾಲೋಸ್. ಹೇಗೆ ಅಂತಂದರೆ, ವೇರ್ ದೇರ್ ಈಸ್ ಎ ವಿಲ್ ದೇರ್ ಈಸ್ ಎ ವೇ ಅಂದಂಗೆ ಇಂಗ್ಲೀಷ್ನಲ್ಲಿ, ವೇರ್ ದೇರ್ ಈಸ್ ಎ ಟಿ ವಿ ದೇರ್ ಈಸ್ ಎ ಬಿ ವಿ. ಸೊ ಹಂಗಾಗಿ ಕೂತ್ಕೊಂಡು ನೋಡ್ತಾನೇ ಕೂತ್ಕೊಂಡಿರ್ತಾರೆ. ಅದರಲ್ಲಿ ಹೇಗೆ ಅಂತಂದರೆ ಅದ್ರ ಮೇಲೆ ಮಹಾ ಕಾನ್ಸಂಟ್ರೇಷನ್ ಹೆಂಗಿರುತ್ತೆ ಕೆಲವು ಮಹಿಳೆಯರಿಗೆ ಅಂತಂದರೆ, ಒಂದು ಕಣ್ಣು ಅಡಿಗೆ ಮೇಲೆ, ಇನ್ನೊಂದು ಕಣ್ಣು ಅಡಿಗಡಿಗೆ ಟಿ ವಿ ಮೇಲೆ. ಚಹಾ ಕುಡಿತಾ ಇರುವಾಗಲೂ ಚಾನಲ್ ಚೇಂಜ್ ಮಾಡ್ತಾ ಇರೋದು, ಕಾಫಿ ಕುಡಿತಾ ಇರುವಾಗ್ಲೂ ಇನ್ನೇನೋ ಒಂದು ಬದಲಾವಣೆ ಮಾಡ್ತಾ ಇರೋದು, ಡೈಲಾಗ್ ಕೇಳ್ತಾರೆ. ಮನೆಗೆ ಯಾರಾದರೂ ಅರಿಶಿನ ಕುಂಕುಮಕ್ಕೆ ಬಂದ್ರೂ ಅವರಿಗೆ ಮಾಂಗಲ್ಯ ಧಾರಣೆನ ಅಂತ ಒಂದು ಸಿವಿ ನೋಡ್ಕೊಂಡೇ ಮಾಡ್ತಿರ್ತಾರೆ ಅಲ್ವಾ? ನೀವೇನಂತೀರ? ಅದಕ್ಕೆ ಒಂದು ಹಳೆಯ ಸಿನಿಮಾ ಹಾಡು ನನಗೆ ಜ್ಞಾಪಕ ಬರ್ತಾ ಇದೆ. ಮಾರಿ ಕಣ್ಣು ಹೋರಿ ಮ್ಯಾಲೆ ಅಂತ ಒಂದು ಇದೆಯಲ್ಲ ಹಾಡು. ಹಾಗೆ ಮಾರಿ ಕಣ್ಣು ಹೋರಿ ಮ್ಯಾಲೆ, ನಾರಿ ಕಣ್ಣು ಟಿ ವಿ ಮ್ಯಾಲೆ, ಮಾರಿ ಕಣ್ಣು ಹೋರಿ ಮ್ಯಾಲೆ, ನಾರಿ ಕಣ್ಣು ಟಿ ವಿ ಮ್ಯಾಲೆ, ಒಂದು ಕಣ್ಣು ಶೋವೆ ಮೇಲೆ, ಒಂದು ಕಣ್ಣು ಶೋ ಮೇಲೆ, ಒಂದು ಕಣ್ಣು ಸ್ಟವ್ ಮೇಲೆ, ಕೆಲವು ಸಾರಿ 2 ಕಣ್ಣು ಟಿ ವಿ ಮ್ಯಾಲೆ, ನಾರಿ ಕಣ್ಣು ಹೋರಿ ಮ್ಯಾಲೆ, ನಾರಿ ಕಣ್ಣು ಟಿ ವಿ ಮ್ಯಾಲೆ ಅಲ್ವಾ? ಏನಂತೀರ? ಭಾಳ ಚೆನ್ನಾಗಿದೆ. ಅಂದಾಗೆ ಗುಂಡೂರಾವ್, ಟಿ ವಿ ಮತ್ತು ಮಹಿಳೆ ಒಂದೇ ಅಂತ ನೀವು ಹೇಳಿದ್ರಲ್ಲ? ಹೌದು, ನಾನು ಹಾಗೆ ಹೇಳ್ತೀನಿ. ಯಾಕೆಂದರೆ 2 ಸ್ತ್ರೀಲಿಂಗ. ಯಾಕಂದರೆ ಇಕಾರ ಅಂತ ಶಬ್ದಗಳೆಲ್ಲ ಸಾಮಾನ್ಯವಾಗಿ ಸ್ತ್ರೀಲಿಂಗವೇ ಇರ್ತಾರೆ. ನೀವು ಹೇಳಿದಾಗ ಬೀವಿ, ದೇವಿ, ಮೂದೇವಿ, ಶ್ರೀದೇವಿ, ಪಲ್ಲವಿ, ಜಾಹ್ನವಿ ಎಲ್ಲ ವಿ. ಅದೇ ರೀತಿ ಟಿ ವಿ ಅದು ಕೂಡ ಸ್ತ್ರೀಲಿಂಗವೇ. ಮತ್ತು ನಾವು ಅಲ್ಲಿ ಕೂತಿರೋದು ಇವತ್ತು ಸುವರ್ಣ ಟಿ ವಿ. ಸುವರ್ಣ ಅನ್ನೋದು ಹೆಣ್ಣಿನ ಹೆಸರೇ ಅಲ್ವಾ? ಹಾಗಾಗಿ ಟಿ ವಿ ಮತ್ತು ಮಹಿಳೆ ಅಂದರೆ ಒಂದೇ ಅಂತ ನಾವು ತಿಳ್ಕೊಬೋದು. ಆಮೇಲೆ ಅವುಗಳಲ್ಲಿ ಅನೇಕ ಸಾಮ್ಯತೆಗಳಿದೆ.
ಒಂದು ಸಾಮ್ಯತೆ ಏನಂತಂದರೆ ಟಿ ವಿ ಮತ್ತು ಮಹಿಳೆ ನೋಡೋಕೆ ಚಂದ. ನಾವು ಟಿ ವಿ ನೋಡಿದ ಹಾಗೆ ಮಹಿಳೆಯನ್ನು ನೋಡ್ತೀವಿ ಪುರುಷರು. ಹೌದು. ಆಮೇಲೆ ಮಾತು ಜಾಸ್ತಿ, ಟಿ ವಿಯಲ್ಲೂ ಮಾತು ಜಾಸ್ತಿ, ಮಹಿಳೆಯರಿಗೂ ಮಾತು ಜಾಸ್ತಿ. ಅದೊಂದು ಸಾಮ್ಯ. ಇದು ಸಾಮ್ಯತೆ. ಆದರೆ ಸಾಮ್ಯತೆಯಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸನೂ ಇದೆಯಾ ನೋಡಿ. ಯಾಕೆಂದರೆ ಟಿ ವಿನಲ್ಲಿ ಮಾತು ಜಾಸ್ತಿ ಇರುತ್ತೆ, ಆದರೆ ನಾವು ಬೇಡದಿದ್ದಾಗ ಆಫ್ ಮಾಡ್ಬೋದು, ಇಲ್ಲಿ ಆಫ್ ಮಾಡೋಕ್ಕಾಗಲ್ಲ. ಇನ್ನು ಗಾತ್ರ, ಇವತ್ತು ಟಿ ವಿಗಳಲ್ಲಿ ನೋಡಿ ಗಾತ್ರ ಎಲ್ಲ ಎಷ್ಟು ಸ್ಲಿಮ್ ಆಗಿ ಎಲ್ಲ LCD ಟಿ ವಿಗಳು ಅಲ್ಲ. ಮತ್ತು ನಾವು ತಂದಾಗ ಎಷ್ಟು ಗಾತ್ರ ಇರುತ್ತೋ ಅಷ್ಟೇ ಇರುತ್ತೆ. ಹೌದು. ನೀವು ಒಂದು 17 ಇಂಚ್ ಟಿ ವಿ ತಂದರೆ ಅದು 17 ಇಂಚೇ ಇರುತ್ತೆ ಅಲ್ವಾ. ನಾವು 40 ಇಂಚ್ ತಂದರೆ 40 ಇಂಚೇ ಇರುತ್ತೆ. ಆದರೆ ಮಹಿಳೆ ಹಾಗಲ್ಲ, ತರುವಾಗ ಒಂದು ಗಾತ್ರ, ಆಮೇಲೆ ಇನ್ನೊಂದು ಗಾತ್ರ. ನಂದೊಂದು ಕವನ ನಿಮ್ಗೆ ನೆನಪಿರಬಹುದು. ಅಂದು ನೀನನ್ನ ಅಪ್ಪಿಕೊಂಡಾಗ ಪ್ರಿಯೇ ಮರದ ಸುತ್ತ ಲತೆ, ಅಂದು ನೀನನ್ನ ಅಪ್ಪಿಕೊಂಡಾಗ ಪ್ರಿಯೇ ಮರದ ಸುತ್ತಲತೆ, ಭಯವಾಗುತ್ತದೆ ಇಂದು ನೋಡಿದರೆ ನಿನ್ನ ಸುತ್ತಳತೆ. ಆದರೆ ಟಿ ವಿ ಸುತ್ತಳತೆ ಬದಲಾಗೋದಿಲ್ಲ, ಅದೊಂದು ವ್ಯತ್ಯಾಸ. ಮತ್ತೆ ಮಹಿಳೆಯರೇ ಟಿ ವಿನ ಹೆಚ್ಚು ನೋಡ್ತಾರೆ. ನೀವು ಕೊಟ್ಟ ಟಾಪಿಕ್ ನಂಗೆ ಭಾಳ ಇಷ್ಟ ಆಯ್ತು. ಯಾಕಂದರೆ ಟಿ ವಿ ಮತ್ತು ಮಹಿಳೆಯರೇ ಹೆಚ್ಚು ಟಿ ವಿ ನೋಡ್ತಾರೆ. ಹಂಗಂತ ಗಂಡಸರು ನೋಡಲ್ವಾ ಅಂತ ನೀವು ಕೇಳ್ಬೋದು. ಗಂಡಸರು ನೋಡ್ತಾರೆ. ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ ಕುಲಕರ್ಣಿ ಅಂತ, ಅವರು ಟಿ ವಿಯಲ್ಲಿ ಏನು ನೋಡ್ತಾರೆ ಅಂದರೆ ಬರೇ ನ್ಯೂಸ್. ಯಾವಾಗ ನೋಡಿದ್ರು ನ್ಯೂಸೇ ನೋಡೋದು ಅವರು. ಕನ್ನಡ ಎಲ್ಲ ಚಾನಲ್ ನೋಡ್ತಾರೆ, ಸಾಲದು ಅಂತ ಇಂಗ್ಲೀಷ್ ನ್ಯೂಸ್ ನೋಡ್ತಾರೆ. ಅದಲ್ಲದೆ ಹಿಂದಿ ನ್ಯೂಸ್ ಕೂಡ ನೋಡ್ತಾ ಇದ್ರು. ನಾನೊಂದು ದಿವಸ ಕೇಳಿದೆ ಅವರಿಗೆ, ಅಲ್ರಿ ಕುಲಕರ್ಣಿ ಅವರೇ, ಯಾಕೆ ಇಷ್ಟೊಂದು ಚಾನಲ್ ನೋಡ್ತೀರಿ? ಎಲ್ಲ ಚಾನಲಲ್ಲೂ ನ್ಯೂಸ್ ಹೆಚ್ಚು ಕಡಿಮೆ ಒಂದೇ ಅಲ್ವಾ ಅಂತಂದೆ. ತಕ್ಷಣ ಅವರು, ನ್ಯೂಸ್ ಒಂದೇ ಇರ್ತಾವ್ರಿ, ಆದರೆ ಓದೋ ಹೆಣ್ಮಕ್ಳು ಬೇರೆ ಬೇರೆ ಇರ್ತಾರಲ್ಲ ಅಲ್ವಾ. ಸೊ ಈಗ ನೀವು ಭಾಳ ಬ್ಯೂಟಿಫುಲ್ ಆಗಿದೆ. ನೀವು ಹೇಳಿದ್ರಲ್ಲ ಮಹಿಳೆ ಮತ್ತು ಟಿ ವಿ ಎರಡು ಒಂದೇ ಸಾಮ್ಯತೆ ವಿಷಯದಲ್ಲಿ ಹೇಳ್ತಾ ಇದ್ರಿ. ಆವಾಗ ನನಗೇನು ಅನ್ನಿಸ್ತು, ಮಹಿಳೆ ಟಿ ವಿ ಅಂತಿದ್ರು ಆ್ಯಂಟಿನಾ ಯಾವುದು ಅಂತ ಯೋಚನೆ ಮಾಡಿದೆ. ಆ್ಯಂಟಿನಾ ಅವ್ರು ಜಡೆಯೋದು ಗಂಟಿರ್ಬೋದೆ, ಮೇಲ್ಗಡೆ ಆ್ಯಂಟಿನಾ ಅಂತಿರ್ಬೋದು. ಆಮೇಲೆ ಟಿ ವಿ ಸೈಜ್ ಏನೋ ಜಾಸ್ತಿ ಆಗೋಲ್ಲ, ಅದೇನೋ ಒಪ್ಕೊಂಡೆ. ಆದರೆ ಕೆಲವು ಸರಿ ಜಾಸ್ತಿ ಆಗುತ್ತೆ ವೆಯ್ಟು. ಹೇಗೆ ಅಂತಂದರೆ ಅದ್ರ ಮೇಲೆ ಸಿಕ್ಕಾಪಟ್ಟೆ ಧೂಳು ಕುತ್ಕೊಬಿಟ್ರೆ. ನಮ್ಮ ಸ್ನೇಹಿತರೊಬ್ರು ಇದ್ದಾರೆ, ಅವರಿಗೆ ಏನಪ್ಪ ಅಂದರೆ ಮದುವೆ ಆಗಿ 15 ವರ್ಷ ಆಯಿತು. ಗಂಡ ಹೆಂಡತಿ ಏನಪ್ಪ ಅಂದರೆ ಇವರು ಮಹಾ ಕ್ಲೀನಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರು ಸುಳ್ಳು. ಆದರೆ ಹೆಂಡತಿಗೆ ಭಾರೀ ಕಸ ತುಂಬಿಕೊಂಡೇ ಇರೋದು, ಅಲ್ಲಲ್ಲೇ ಕಸ, ಅಲ್ಲಲ್ಲೇ ಬಟ್ಟೆ, ಅಲ್ಲೇ ಪಾತ್ರೆ ಬಿಸಾಕೋದು, ಹೀಗೆ ಇತ್ತು. ಟಿ ವಿ, ಡೈನಿಂಗ್ ಟೇಬಲ್ಲು ಎಲ್ಲ ಬೇಜಾರು. ಒಂದ್ಸಲ ಕ್ಲೀನ್ ಮಾಡಿ ಯಾರ್ಯಾರು ಗೆಸ್ಟ್ಗಳು ಬರ್ತಾರೆ, ಏನು ಮಾಡು ಅಂತ ಹಿಂಗೆ ಹೇಳ್ತಾ ಇದ್ದೇನೆ. ಆವಾಗ ಏನಾಗುತ್ತೆ, ಕೊನೆಯಲ್ಲಿ ಒಂದು ದಿವಸ ಏನು ಮಾಡಿದ್ಲು, ಮ್ಯಾರೇಜ್ ಆ್ಯನಿವರ್ಸರಿ ಟೈಮ್ನಲ್ಲಿ ಟಿ ವಿ ಮೇಲೆ ಇತ್ತಲ್ಲ ಕವರ್ ತೆಗೆದಾಕಿ ಫುಲ್ ಗಂಡನಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ಫುಲ್ ವಾಡ್ದು ಅಳಿಸಿ ಹೊಸ ಟಿ ವಿ ತಂದು ಅಂಗಡಿಯಿಂದ ತೊಗೊಂಬಂದಿದ್ರಲ್ಲ ಡೆಲಿವರಿ ಕೊಟ್ಟಾಗ, ಆ ರೀತಿ ತಂದು ಇಟ್ಬಿಟ್ರಿದ್ರು. ಗಂಡ ನನಗೆ ಸರ್ಪ್ರೈಸ್ ಮಾಡೋಣ ಖುಷಿ ಆಗುತ್ತೆ ಅಂತ. ಆಫೀಸಿಂದ ಬಂದು ನೋಡ್ತಾನೆ ಟಿ ವಿ, ಟಕ್ ಅಂತ ಹಿಂಗೆ ನೋಡ್ದ, ಮುಖ ಗಂಟಾಗೋಯ್ತು ಗಂಡನಿಗೆ. ಯಾಕೆ ಹಿಂಗೆ ಅಂದರು. ಏನು ಹಿಂಗೆ ಮಾಡಿದ್ಯಾ ನೀನು? ಯಾವತ್ತು ಕ್ಲೀನ್ ಮಾಡದೆ ಇದ್ದವ್ರು 15 ವರ್ಷದಿಂದ ನೀನು ಇವತ್ತು ಯಾಕೆ ಕ್ಲೀನ್ ಮಾಡಿದೆ? ಏನು ಹಿಂಗೆ ತೊಂದರೆ ಮಾಡ್ತೀವಿ? ಸುಮ್ಮನೆ ಹೇಳಲ್ಲ ಕೇಳಲ್ಲ ಹಿಂಗೆ ಮಾಡ್ಬಿಡ್ತೀಯಾ ಅಂತ ಈಗ ರೇಗ್ತಾ ಇದ್ದಾನೆ. ಅಲ್ರಿ ಯಾತಕ್ಕೆ ಟಿ ವಿ ಕ್ಲೀನ್ ಮಾಡಲ್ಲ ಅಂತ ಹೇಳ್ತಾ ಇದ್ರಲ್ಲ, ನೀವು ಇವತ್ತು ಮಾಡಿದ್ದೀನಲ್ಲ, ಯಾಕೆ ತೊಂದರೆ? ಹಂಗೇನಿಲ್ಲ, ಬೆಳಗ್ಗೆ ನಾನು ಆಫೀಸ್ಗೆ ಹೋಗುವಾಗ ಈ ಟಿ ವಿ ಮೇಲಿರೋ ಧೂಳು ಮೇಲೆ ಒಂದು ಇಂಪಾರ್ಟೆಂಟ್ ಟೆಲಿಫೋನ್ ನಂಬರ್ ಬರ್ತಿದ್ದೆ. ಇದು ಕ್ಲೀನ್ ಮಾಡೋದಕ್ಕೂ ಭಾಳ ಕಷ್ಟ ಆಗೋಗ್ಬಿಡುತ್ತೆ ಅನ್ಸುತ್ತೆ. ಅದಕ್ಕೆ ಟಿ ವಿ ಬೇರೆ ಬೇರೆ ನ್ಯೂಸ್ಗಳು ಓದಿದ್ರೂ ಅದನ್ನೆಲ್ಲ ಮುಂದುವರಿಸಿ ಅದನ್ನೆಲ್ಲ ಮಾಡಿಕೊಂಡು, ನ್ಯೂಸ್ ಇಂಪಾರ್ಟೆಂಟ್ ಅಲ್ಲ, ನಮಗೆ ಓದೋರು ಭಾಳ ಇಂಪಾರ್ಟೆಂಟು. 4 ಸ್ಟೇಜ್ನಲ್ಲಿ ಮಹಿಳೆಯರು ಇದು ಮಾಡ್ತಾರಂತೆ, ಅಲ್ಲ 3 ಸ್ಟೇಜಲ್ಲಿ ಟಿ ವಿ ನೋಡುವಾಗ. ಒಂದು ಪ್ರಿವ್ಯೂ, ನೆನ್ನೆ ಏನಾಯಿತು ಅಂತ ಇದುವರೆಗೆ ಏನು ಬರುತ್ತಲ್ಲ. 2ನೇದು ವ್ಯೂ, ನಾಳೆ ರಿವ್ಯೂ. ಆದರೂ ನನಗನ್ಸೋದು ಜುಂಡಿರಾಜ್, ಇದೆಲ್ಲ ನಾವು ಸುಮ್ಮನೆ ತಮಾಷೆಗೆ ಆಡ್ಕೊಂಡಿದ್ದೀವಿ, ದಯವಿಟ್ಟು ಮಿಸ್ಟೇಕ್ ಮಾಡ್ಕೋಬೇಡಿ ಮೇಡಮ್. ಕೊನೆಯಲ್ಲಿ ಒಂದು ಮೆಸೇಜ್ ಬೇರೆ ಕೊಡಬೇಕು ಅಂತ ನಾವು ಅಂತ ಇದ್ದೀವಿ. ಯಾವ ರೀತಿ ನ್ಯೂಸು, ಯಾವ ರೀತಿ ಕಾರ್ಯಕ್ರಮಗಳು ನಮ್ಮ ಮಹಿಳೆಯರು ಮತ್ತು ಪುರುಷರು ನೋಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಟೀ ತಣ್ಣಗಾಗೋಗ್ಬಿಡ್ತು ಮೇಡಮ್, ಇಫ್ ಯು ಡೋಂಟ್ ಮೈಂಡ್ ಇನ್ನೊಂದು ಸ್ವಲ್ಪ ಬಿಸಿ ಟೀ ಮಾಡ್ಕೊಂಬಂದ್ಬಿಡ್ತೀರಾ ನಮ್ಮಿಬ್ಬರಿಗೂ. ಹಾಗೆ ನೀವು ಬೇಕಾದ್ರೆ ಕುಡಿಬೋದು. ಅಲ್ಲಿವರೆಗೂ ಒಂದು ಸ್ವಲ್ಪ ನೀವು ಟೀ ಮಾಡೋವರೆಗೂ ನಾವು ನಿಮಗೋಸ್ಕರ ಕಾಯ್ತಾ ಇರ್ತೀವಿ. ಒಂದು ಸಣ್ಣ ಬ್ರೇಕ್ ತೊಗೊಳ್ಳೋಣ.